ಕೋಮುವಾದಿ ಜಾತಿವಾದಿ ಶಾಸಕ ಮುನಿರತ್ನಗೆ, ಕೋಮುವಾದಿ ಜಾತಿವಾದಿ ಸ್ತ್ರೀ ನಿಂದಕ ಶಾಸಕ ಮುನಿರತ್ನಗೆ, ಬಿಜೆಪಿಯ ಶಾಸಕ ಮುನಿರತ್ನಗೆ, ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜಿಂದಾಬಾದ್ 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 ಜಿಂದಾಬಾದ್. ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಹೋರಾಟಕ್ಕೆ ಜಿಂದಾಬಾದ್ 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 ಜಿಂದಾಬಾದ್. ಜಾತಿವಾದಿ ಕೋಮುವಾದಿ ಸ್ತ್ರೀ ನಿಂದಕ ಬಿಜೆಪಿಯ ಶಾಸಕ ಮುನಿರತ್ನಗೆ ಬೇಕೇ ಬೇಕು, ಗುಡಿಸಲುಗಳ ಗುಡುಗುತ್ತಿವೆ, ಗುಡಿಸಲುಗಳ ಗುಡುಗುತ್ತಿವೆ, ಜಾತಿ ಬಿಡಿ ಮತ ಬಿಡಿ, ಜಾತಿ ಬಿಡಿ ಮತ ಬಿಡಿ, ದಲಿತರು ಬರುವರು ದಾರಿ ಬಿಡಿ, ದಲಿತರು ಬರುವರು ದಾರಿ ಬಿಡಿ, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಎಲ್ಲರೂ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್. ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಜಾತಿವಾದಿ ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ, ಜಾತಿವಾದಿ ಕೋಮುವಾದಿ ಸ್ತ್ರೀ ನಿಂದಕ ಬಿಜೆಪಿಯ ಶಾಸಕ ಮುನಿರತ್ನಗೆ, ಜಾತಿವಾದಿ ಕೋಮುವಾದಿ ಸ್ತ್ರೀ ನಿಂದಕ ಬಿಜೆಪಿಯ ಶಾಸಕ ಮುನಿರತ್ನಗೆ ಜಿಂದಾಬಾದ್ ಜಿಂದಾಬಾದ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರಿಗೆ. ಜಾತಿ ಧರ್ಮ ಭಾಷೆಗಳಿಂದ ಕೂಡಿರ್ತಕ್ಕಂಥ ಭಾರತ ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡ್ಲಿಕ್ಕೆ ನಿಮ್ಮ ಕೈಲಿ ಆಗಲ್ಲ. ಆದ್ರೂ ಕೂಡ ನೀವು ಮಂಡನೆ ಮಾಡಿರ್ಬೋದು. ಕೆಲವೊಂದು ಕಾನೂನುಗಳು ಮಾಡಬೇಕಾದ್ರೆ ದೇಶದ ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳು ಒಪ್ಪಿಗೆ ಕೊಡಬೇಕಾಗ್ತದ. ಇದಕ್ಕೂ ಕೂಡ ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳು ಒಪ್ಪಿಗೆ ಕೊಡಬೇಕಾಗ್ತದ. ಮೇಲ್ಮನೆ ಕೆಳಗಿನ ಮನೆ ಅದರೊಳಗೆ ಅವ್ರಿಗೆ ಒಪ್ಪಿಗೆ ಬಂದರೂ ಕೂಡ ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳು ಒಪ್ಪಿಗೆ ಕೊಡಬೇಕು. ಆದರೆ ಆ ರಾಜ್ಯಗಳು ನಿಮ್ಮ ಕೈಲೇ ತರಲಕ್ಕಾಗಲ್ಲ. ಯಾವಾಗಲೂ ಬಿಜೆಪಿ ಸರ್ಕಾರ ಒಂದು ಸಂವಿಧಾನ ವಿರೋಧ ಮಾಡುತ್ತಾ ಬಂದಿರ್ತದೆ. ಆ ಸಂವಿಧಾನ ಯಾವತ್ತು ಅವ್ರ ವಿಚಾರ ಏನೈತಂದ್ರೆ ಸಂವಿಧಾನ ಬದಲಾವಣೆ ಮಾಡಬೇಕು, ಸಂವಿಧಾನ ಬದಲಾವಣೆ ಮಾಡಿ ಎಲ್ಲರಿಗೂ ಸಮಾನ ತರುವಂಥ, ಅಂದರೆ ಎಲ್ಲರೂ ಹಿಂದುಳಿದ ದಲಿತರು ಆಗಿರ್ಬೋದು ಅಥವಾ ಉನ್ನತ ವರ್ಗದವರಾಗಿರ್ಬೋದು, ಬ್ರಾಹ್ಮಣ ಸಮಾಜಗಳು ಎಲ್ಲರೂ ಒಂದೇ ಅನ್ನೋ ಒಂದು ವಿಚಾರ ಅದು ವಿರೋಧೇ ಬಿಜೆಪಿ ಸರ್ಕಾರಕ್ಕೆ. ಅಂಥ ಒಂದು ಸನ್ನಿವೇಶ ಇಟ್ಕೊಂಡು ಇವತ್ತು ಸಹ ಒಬ್ಬ ಈ ಒಂದು ನಮ್ಮ ದೇಶದ ಒಬ್ಬ ನಾಯಕ ರಾಹುಲ್ ಗಾಂಧಿ ಅವರಿಗೆ ಸಂವಿಧಾನಿ ವಿರೋಧಿ ನಾಯಕ ಅನ್ನೋ ಒಂದು ವಿಚಾರ ಒಂದು ಏನು ಪಟ್ಟ ಕಟ್ಟಿದ್ದಾರೆ. ಅದು ನಿಜವಾಗ್ಲೂ ಈ ಬಿ ಜೆ ಪಿ ಸರ್ಕಾರ ಒಂದು ಕುತಂತ್ರ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಇರುವುದೇ ವಿಶೇಷವಾಗಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಹಾಗೂ ಕಟ್ಟ ಕಡೆ ವ್ಯಕ್ತಿಗೂ ಸಹಿತ ನ್ಯಾಯ ಕೊಡಿಸಲಿಕ್ಕೆ ಒಂದು ಕಾಂಗ್ರೆಸ್ ಸರ್ಕಾರ ಐತಿ. ಅಂಥ ಒಂದು ವಿಚಾರಗಳು ಸಹಿತ ರಾಹುಲ್ ಗಾಂಧಿ ಅವರಲ್ಲಿ ಐತಿ. ಹಾಗೂ ಒಂದು ಉದ್ದೇಶಪೂರ್ವಕವಾಗಿ ಒಂದು ರಾಹುಲ್ ಗಾಂಧಿ ಅವರಿಗೆ ಒಂದು ಕಪ್ಪು ಚುಕ್ಕಿಯನ್ನು ಇಟ್ಟು ಇವರು ದೇಶಾದ್ಯಂತ ಒಂದು ಅವ್ರ ಮೇಲೆ ಒಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು BJP ಸರ್ಕಾರಕ್ಕೆ ನಾವು ಇವತ್ತಿನ ದಿವಸ ಧಿಕ್ಕಾರವನ್ನು ನಾವೆಲ್ಲ ಮಾಡಲಿಕ್ಕೆ ಇವತ್ತಿನ ರಾಜ್ಯಾದ್ಯಂತ ನಾವು ದಲಿತ ಸಂಘರ್ಷ ಸಮಿತಿಯಿಂದ ಒಂದು ಉಗ್ರವಾದಂಥ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು ನೋಡಿ ವಿಚಾರ ಸರ್, ಇವತ್ತಿನ ದಿವಸ ಏನಿದೆ ಅಂದರೆ ಒಂದು ದೇಶ ಒಂದು ಚುನಾವಣೆ ಅಂತ.
ನೋಡ್ರಿ ಎಟ್ ಎ ಟೈಮ್ ಒಂದು ಉದಾಹರಣೆ ಕೊಡ್ತೀನಿ. ಎಟ್ ಎ ಟೈಮ್ ಎಲ್ಲ ಕಡೆ ಒಂದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಒಂದೇ ಸಲ ಚುನಾವಣೆ ಮಾಡ್ತಾರೆ. ಹೌದಾ? ಓಕೆ, ಒಂದು ಯಾವುದೇ ರಾಜ್ಯದಲ್ಲಿ ಬಹುಮತ, ಒಂದು ಪಕ್ಷಕ್ಕೆ ಬಹುಮತ ಸಿಗಲಿಲ್ಲ ಅಂದರೆ, ಈಗ ಒಂದು ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಮತ್ತು JDS ಆಗಿರ್ಬೋದು ಸಿಗಲಿಲ್ಲ ಅಂದ್ರೆ ಅವಾಗೇನು ಮತ್ತೆ ಎಲ್ಲ ಇಡೀ ದೇಶ ತುಂಬ ಮಾಡೋಕ್ಕಾಗ್ತದೆ. ಇದೇನೈತಲ್ಲ ಒಂದು ರಾಜಕೀಯ ಕುತಂತ್ರ. ಯಾಕಂದ್ರೆ ಇದೊಂದು ಸಂವಿಧಾನ ವಿರೋಧಿ ಚಟುವಟಿಕೆ ಐತಿ. ಆಮೇಲೆ ಇದ್ರ ಜೊತೆ BJP ಸರ್ಕಾರ, ಈ ನರೇಂದ್ರ ಮೋದಿ ಅವರ ಸರ್ಕಾರ ಏನಿದೆಯಲ್ಲ, ಇದು ನಿಜವಾಗ್ಲೂ ಈ ನಮ್ಮ ಹಿಂದುಳಿದ ಅಲ್ಪಸಂಖ್ಯಾತ ದಲಿತರಿಗೆ ಕೂಡ ಒಂದು ಅನ್ಯಾಯ ಮಾಡುವಂಥ ವಿಚಾರ ಐತಿ. ಹೀಗಾಗಿ ನಾವು ರಾಜ್ಯಾದ್ಯಂತ ಒಂದು ಸಂಘಟನೆ ಏನೈತಂದ್ರೆ ರಾಹುಲ್ ಗಾಂಧಿ ಅವರಿಗೆ ನಾವು ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ. ಅದ್ರ ಜೊತೆ ಇನ್ನೊಬ್ಬರು ನಮ್ಮ ಶಾಸಕ ಮುನಿರತ್ನ, ಈಗಾಗಲೇ ಅವನು ಅಟ್ರಾಸಿಟಿ ಕೇಸ್ ಆಗಿ ಒಳಗೆ ಹೋಗಿದ್ದಾನೆ. ಮತ್ತು ಆಮೇಲೆ ಇನ್ನೊಂದು ಏನು ಕುತಂತ್ರ ಇದೆ ಅಂದ್ರೆ, ರಾಜಕಾರಣಿಗಳೇನದಾರಲ್ಲ, ಅವನ ಎದುರಾಳಿ ರಾಜಕಾರಣಿಗಳು ಅಲ್ಲಿ HIV ಪೀಡಿತ ಹೆಣ್ಣು ಮಕ್ಕಳನ್ನು ಅವರ ವಿರೋಧಿ ರಾಜಕಾರಣದ ಜೊತೆ ಮಡಗಿಸುವಂಥ ವ್ಯವಸ್ಥೆ ಇದೆ. ಹಾಗಾಗಲೇ ಆ ಒಂದು ಕೇಸನ್ನು ನಡೀತಾ ಇದೆ. ಅದ್ರ ಜೊತೆ ಏನಿಲ್ಲ, ಆ ಮಣಿರತ್ನಂಗೆ ಸಹಿತ ಬರೀ ಈಗ ಒಳಗೆ ಅರೆಸ್ಟ್ ಆಗಿದೆ ಅನ್ನೋ ಮಾತಾಗಬಾರ್ದು. ಅವನಿಗೆ ಶಿಕ್ಷೆ ಆಗಬೇಕು. ಮತ್ತು ಅವನ ಜೊತೆ ಸಹಚರರು ಏನಿದಾರಲ್ಲ ಅವ್ರಿಗೆ ಸಹಿತ ತನಿಖೆ ಮಾಡಿ ಎಲ್ಲರಿಗೂ ಶಿಕ್ಷೆಯನ್ನು ಮಾಡಬೇಕಂತಂದ ಈ ಒಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಜಿಲ್ಲಾ ಶಾಖೆಯಿಂದ ನಾವು ಬಿಜಾಪುರದಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಹೋರಾಟದಲ್ಲಿ ಈಗಾಗಲೇ ನಮ್ಮ ಸಾಕಷ್ಟು ನಾಯಕರುಗಳು ಈ ಒಂದು ವಿಚಾರವಾಗಿ ಮಾತಾಡಿದ್ದಾರೆ. ಈ ಒಂದು ಹೋರಾಟದಲ್ಲಿ ಹಾಗೂ ಈ ಧರಣಿ ಸತ್ಯಾಗ್ರಹದಲ್ಲಿ ಜಿಲ್ಲಾ ಸಂಚಾಲಕರಾದಂಥ DSF ಜಿಲ್ಲಾ ಸಂಚಾಲಕರಾದಂಥ YC ಮಯೂರ್ ಸರ್ ಪಾಲ್ಗೊಂಡಿದ್ದಾರೆ. ಹಾಗೂ ಮಾತೇಶ್ ಸಾಸಬ್ ಅವರು ಭಾಗವಹಿಸಿದ್ದಾರೆ. ಆಮೇಲೆ ಎಲ್ಲ ನಮ್ಮ ಜಿಲ್ಲೆಯ ತಾಲೂಕಾ ಸಂಚಾಲಕರು ಹಾಗೂ ನಮ್ಮ ದಲಿತ ಸಂಗಾತಿಗಳು ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಎಲ್ಲರೂ ಕೂಡಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಜೈ ಭೀಮ್, ನಮಸ್ಕಾರ. ಸ್ವೀಕರಿಸೋ ದಲಿತ ಜನರ ನಮಸ್ಕಾರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಬೆಳಕ ಕೊಡುವ ಜ್ಯೋತಿಯಾಗಿ ಮುಗ್ಧ ಜನರ ಭೇಟಿಯಾಗಿ, ಬೆಳಕ ಕೊಡುವ ಜ್ಯೋತಿಯಾಗಿ ಮುಗ್ಧ ಜನರ ಭೇಟಿಯಾಗಿ ಭೂಮಿಗೆ ಬಂದಳು ನಮ್ಮ ಅಂಬೇಡ್ಕರ. ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಸೂರ್ಯ ಕೂಡ ತಾಳಲಾರೆ ನಿನ್ನ ಕ್ರಾಂತಿಯ, ಸೂರ್ಯ ಕೂಡ ತಾಳಲಾರ ನಿನ್ನ ಕ್ರಾಂತಿಯ, ಚಂದ್ರ ಕೂಡ ಸಹಿಸಲಾರೆ ನಿನ್ನ ಶಾಂತಿಯ, ಚಂದ್ರ ಕೂಡ ಸಹಿಸಲಾರ ನಿನ್ನ ಶಾಂತಿಯ. ಸಂವಿಧಾನ ಲೇಖಕ ದೀನ ದಲಿತ ನಾಯಕ, ಸಂವಿಧಾನ ಲೇಖಕ ದೀನ ದಲಿತ ನಾಯಕ. ಶಕ್ತಿ ಕೊಡು ಹೋರಾಡಲು ಕೊನೆ ತನಕ, ಶಕ್ತಿ ಕೊಡು ಹೋರಾಡಲು ಕೊನೆ ತನಕ. ಬೆಳಕ ಕೊಡುವ ಜ್ಯೋತಿಯಾಗಿ ಮುಗ್ಧ ಜನರ ಭೇಟಿಯಾಗಿ, ಬೆಳಕ ಕೊಡುವ ಜ್ಯೋತಿಯಾಗಿ ಮುಗ್ಧ ಜನರ ಭೇಟಿಯಾಗಿ ಭೂಮಿಗೆ ಬಂದಳು ಅಂಬೇಡ್ಕರ. ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಶಿಕ್ಷಣ ಸಂಘಟನೆ ಎಂದು ರುಚಿ ತೋರಿದೆ, ಹೋರಾಟಕ್ಕೆ ಎಲ್ಲರನ್ನು ಅಣಿಯ ಮಾಡಿದೆ. ಶಿಕ್ಷಣ ಸಂಘಟನೆಯ ರುಚಿಯ ತೋರಿದೆ, ಹೋರಾಟಕ್ಕೆ ಎಲ್ಲರನ್ನು ಅಣಿಯ ಮಾಡಿದೆ. ಶಿಕ್ಷಣ ಸಂಘಟನೆ ಎಂದು ರುಚಿ ತೋರಿದೆ, ಹೋರಾಟಕ್ಕೆ ಎಲ್ಲರನ್ನು ಅಣಿಯ ಮಾಡಿದೆ. ಬಡವರ ಹೋರಾಡಲು ಕಾನೂನು ಮಾಡಿದೆ, ಮಹಿಳೆಯರು ಹೋರಾಡಲು ಕಾನೂನು ಮಾಡಿದೆ. ನಮ್ಮ ಬಿಟ್ಟು ಹೋದೆಯ ಮರಳಿ ನೀನು ಬಾರೆಯ, ನಮ್ಮ ಬಿಟ್ಟು ಹೋದೆಯ ಮರಳಿ ನೀನು ಬಾರೆಯ. ಅಗಲಿ ನೀನು ಅಮರನಾದೆಯ, ನಮ್ಮನ್ನೆಲ್ಲ ಅಗಲಿ ನೀನು ಅಮರನಾದೆಯ. ಬೆಳಕ ಕೊಡುವ ಜ್ಯೋತಿಯಾಗಿ ಮುಗ್ಧ ಜನರ ಭೇಟಿಯಾಗಿ, ಬೆಳಕ ಕೊಡುವ ಜ್ಯೋತಿಯಾಗಿ ಮುಗ್ಧ ಜನರ ಭೇಟಿಯಾಗಿ ಭೂಮಿಗೆ ಬಂದನು ನಮ್ಮ ಅಂಬೇಡ್ಕರ. ಸ್ವೀಕರಿಸೋ ದಲಿತ ಜನರ ನಮಸ್ಕಾರ, ಸ್ವೀಕರಿಸೋ ದಲಿತ ಜನರ ನಮಸ್ಕಾರ. ಇನ್ನೊಂದು ಮನವಿ ಪತ್ರ ನಮ್ಮ ಒಂದು ಎಷ್ಟು ಪಾಯ್ಲು ಸರ್ ಪ್ಲಾಸ್ಟಿಕ್ ಇರುತ್ತೆ ನೋಡಿರಿ
ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ಮತ್ತು ಧರಣಿ ಮಾಡುವುದರ ಮೂಲಕ ಘನಗತ ರಾಷ್ಟ್ರಪತಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ 2 ಪ್ರತ್ಯೇಕವಾಗಿರ್ತಕ್ಕಂಥ ಮನವಿ ಪತ್ರಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದ ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ಆದೇಶದ ಮೇರೆಗೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಮೀಸಲಾತಿಯ ವಿರೋಧಿ ಅಂತ ಹೇಳಿ ಸುಳ್ಳು ಹಬ್ಬಿಸ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕ್ರಮವನ್ನು ಖಂಡಿಸಿ, ಅದರ ಜೊತೆಗೆ ಮೊನ್ನೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥ ವಿಚಾರದಲ್ಲಿ ಒಂದು ಮಸೂದೆಯನ್ನ ತರಲಿಕ್ಕೆ ಹೊರಟಿರ್ತಕ್ಕಂಥ ಕ್ರಮವನ್ನು ಖಂಡಿಸಿ, ಚರ್ಚೆ ಮಾಡದೆ ಒಂದು ಮಸೂದೆ ತರಲಿಕ್ಕೆ ಹೊರಟಿರ್ತಕ್ಕಂಥ ಕ್ರಮವನ್ನು ಖಂಡಿಸಿ, ಅದ್ರ ಜೊತೆಗೆ ರಾಜ್ಯದಲ್ಲಿ ಒಬ್ಬ ಬಿಜೆಪಿಯ ಶಾಸಕ, ಒಬ್ಬ ಕೋಮುವಾದಿ, ಒಬ್ಬ ಸ್ತ್ರೀ ವಿರೋಧಿ, ಸ್ತ್ರೀ ಪೀಡಕ, ಒಬ್ಬ ಜಾತಿವಾದಿ ಬಿಜೆಪಿಯ ಶಾಸಕ ಮುನಿರತ್ನರವರಿಗೆ ಕಠಿಣ ಕ್ರಮವನ್ನ ಜರುಗಿಸಬೇಕು ಅಂತಕ್ಕಂಥ ಹಲವು ವಿಚಾರಗಳನ್ನ, ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ಅದನ್ನ ರಾಷ್ಟ್ರಪತಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂಥ ಕೆಲಸದಲ್ಲಿ ನಾವು ಹೋರಾಟವನ್ನು ಮಾಡಿದ್ದೇವೆ. ವಿಶೇಷವಾಗಿ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮಿತ್ರರಾಗಿರ್ತಕ್ಕಂಥ ಸ್ನೇಹಿತರಾದ ಸಿದ್ದರಾಯಣ್ಣವರು ಮತ್ತು ಮಾಂತೆ ಸಾಸಾಬಾಳ್ ಅವರು ಮತ್ತು ಎಲ್ಲ ನನ್ನ ತಾಲೂಕಿನ ಸಂಚಾಲಕ ಮಿತ್ರರು ಮತ್ತು 100 ಜನ ಹೋರಾಟಗಾರರು ಪಾಲ್ಗೊಂಡಿದ್ದೇವೆ. ಇವತ್ತು ವಿಶೇಷವಾಗಿ ಬಿಜೆಪಿ ಸರ್ಕಾರ ಮೀಸಲಾತಿಯ ಪರವಾಗಿ ನಿಂತು ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಪಕ್ಷ, ಬಿಜೆಪಿ ಸರ್ಕಾರ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರು ರಾಹುಲ್ ಗಾಂಧಿ ವಿದೇಶದಲ್ಲಿ ಮೀಸಲಾತಿ ವಿರೋಧಿ ಹೇಳಿಕೆ ನೀಡ್ಯಾರ, ಅದಕ್ಕೆ ನಾವು ಅವರ ಹೇಳಿಕೆಯನ್ನು ಖಂಡಿಸ್ತೀವಿ ಅಂತೇಳಿ ಎಲ್ಲಿ ಬೇಕಾದಲ್ಲಿ ಚಳವಳಿ ಮಾಡ್ತಕ್ಕಂಥದ್ದು ಮತ್ತು ಹೇಳಿಕೆ ಕೊಡ್ತಕ್ಕಂಥ ಕ್ರಮವನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ನಾನು ವೇದಿಕೆ ಮೂಲಕ ಹೇಳ್ತಾ ಇದ್ದೇನೆ, ರಾಹುಲ್ ಗಾಂಧಿಯವರ ಮಾತನ್ನ ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥ ಬುದ್ಧಿಹೀನರು ಬಿಜೆಪಿಯವರು ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ. ಏನ್ ಹೇಳಿದ್ದಾರೆ ಬಿಜೆಪಿ ರಾಹುಲ್ ಗಾಂಧಿ ಅವರು ಅಂತಂದ್ರೆ, ಇಲ್ಲಿ ಸಮಾಜದಲ್ಲಿ ಇನ್ನೂ ಅನೇಕ ಜನಕ್ಕೆ ನ್ಯಾಯ ಸಿಗಬೇಕಾಗಿದೆ, ಎಲ್ಲಾ ಸಮಾಜದ ಎಲ್ಲಾ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ, ಅವರಿಗೂ ಕೂಡ ಮೀಸಲಾತಿ ಕಲ್ಪಿಸಬೇಕಾಗಿದೆ ಅಂತಕ್ಕಂಥ ವಿಚಾರದಲ್ಲಿ ಸರ್ವರನ್ನು ಒಳಗೊಂಡು ಇನ್ನೂ ಮೀಸಲಾತಿ ಪ್ರಮಾಣ ಹೆಚ್ಚಿಸಬೇಕು ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಮಾತಾಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಮೀಸಲಾತಿ ವಿರೋಧಿ ಅಂತ ಹೇಳಿ ಬಿಂಬಿಸ್ತಕ್ಕಂಥದ್ದು, ಸುಳ್ಳು ಹುಟ್ಟಿಸ್ತಕ್ಕಂಥದ್ದು, ಸುಳ್ಳನ್ನೇ ನಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು, ಸಮಾಜದವನ್ನ ಸ್ವಾಸ್ಥ್ಯ ಮಾಡ್ತಕ್ಕಂಥ ಬಿಜೆಪಿ ಪಕ್ಷದ ಕ್ರಮವನ್ನು ನಾವು ಖಂಡಿಸ್ತಾ ಇದ್ದೇವೆ. ಹಾಗಾಗಿ ನಾವು ಹಿಂದಿನ ನಿರ್ಮಾಣಗಳಲ್ಲಿ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂಥ ಅನೇಕ ನಾಯಕರು ಒಬ್ರು ನಾವು ಬಂದಿರುವುದೇ ಸಂವಿಧಾನದ ಬದಲಾವಣೆ ಮಾಡಲಿಕ್ಕೆ, ನಾವು ಬಂದಿರುವುದೇ ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಒಪ್ಪಿಕೊಳ್ಳದೇ ಇರತಕ್ಕಂಥ ವ್ಯವಸ್ಥೆಗೆ. ವಿಶೇಷವಾಗಿ ನಮ್ಮ ಬಿಜಾಪುರದಲ್ಲಿನ ಒಬ್ಬ ನಾಯಕರು ಹಿಂದೂ ಹುಲಿ ಅಂತೇಳಿ ಕರೀತಾರೆ ಅವರಿಗೆ, ಅವರು ಬಸನಗೌಡ ಪಾಟೀಲ್ ಅಂತಕ್ಕಂಥವ್ರು ಸಂವಿಧಾನ ವಿರೋಧಿ, ನಾವು ಸಂವಿಧಾನ ಬದಲು ಮಾಡ್ತೀವಿ ಬಂದಿರತಕ್ಕಂಥ ಪೇಪರ್ ಸ್ಟೇಟ್ಮೆಂಟ್ ಅನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇಂಥವರೆಲ್ಲ ಪಕ್ಷದಲ್ಲಿದ್ದಾಗ ಅವರಿಗೆ ಒಂದು ಕೂಡ ಚಕಾರ ಎತ್ತದೇನೆ, ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ದೇನೆ, ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳದೇ ಇರತಕ್ಕಂಥ ಬಿಜೆಪಿ ನರಸತ್ತ ಬಿಜೆಪಿ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಖಂಡಿಸ್ತಕ್ಕಂಥದ್ದು ನೈತಿಕ ಹಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಅದರೊಟ್ಟಿಗೆ ಇವತ್ತು ಕೇಂದ್ರದಲ್ಲಿ ಅವೈಜ್ಞಾನಿಕವಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ಚುನಾವಣೆ ಆಗಬೇಕು, ಒಂದು ದೇಶದಲ್ಲಿ ಮಸೂದೆ ಬರಬೇಕು ಅಂತಂದ್ರೆ ಪ್ರಜಾ ಸಂಸದೀಯ ಮಾದರಿಯಲ್ಲಿ ಚರ್ಚೆ ಆಗಬೇಕು, ಪರ ಮತ್ತು ವಿರೋಧಗಳ ಚರ್ಚೆ ಆಗಬೇಕು, ಅಲ್ಲೆಲ್ಲರೂ ಕೂಡ ತಾವೆಲ್ಲರೂ ಅದ್ರ ಬಗ್ಗೆ ಹೇಳಬೇಕು. ಅದನ್ನು ಬಿಟ್ಟು ಏಕಪಕ್ಷೀಯವಾಗಿ ಒಂದು ನಿಮಿಷದಲ್ಲಿ ಬದಲಾವಣೆ ಆಗ್ಬಿಡ್ತತ್ತ. ನರೇಂದ್ರ ಮೋದಿ ಬಂದತ್ತ 3 ತಿಂಗಳಾಯ್ತತ್ತ, 3 ತಿಂಗಳ ಒಂದು ಬದಲಾವಣೆ ಆಯ್ತತ್ತ, ಒನ್ ನೇಷನ್ ಅತ್ತ ಒನ್ ಎಲೆಕ್ಷನ್ ಅತ್ತ. ಹಾಗಾಗಿ ಭಾರತ ದೇಶದಲ್ಲಿ ಬಹು ಸಂಸ್ಕೃತಿ, ಬಹು ಭಾಷೆ, ಬಹು ಲಿಪಿಗಳ ಬೀಡು, ಹಲವಾರು ಸಾವಿರಾರು ಮತಗಳು, ಭಾಷೆಗಳು, ಸಂಸ್ಕೃತಿಗಳು ಇರ್ತಕ್ಕಂಥಲ್ಲಿ ಇಲ್ಲಿ 30 ರಾಜ್ಯಗಳು, ಈ ಒಂದೊಂದು ರಾಜ್ಯದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವಾಯತ್ತತೆ ಕಾಪಾಡಿಕೊಳ್ಳಲಿಕ್ಕೆ ತಮ್ಮ ರಾಜ್ಯ ಸರ್ಕಾರಗಳ ಅಸ್ತಿತ್ವದಲ್ಲಿವೆ. ಹಾಗಾಗಿ ಈ